ಹಲೋ ಸರ್, ನಾನು ಮದುವೆ ಆಗ್ತಾ ಇದ್ದೀನಿ ಸರ್. ಹೌದಾ? ಕಂಗ್ರ್ಯಾಚುಲೇಷನ್ ಸರ್. ಬಟ್ ನಾನು ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಯಾಕೆ? ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ಮ್ಯಾರೇಜು ಬ್ಯಾಡ್ ಅಂತ. ನೀವು ಮದುವೆ ಆಗಿದ್ದೀರಲ್ಲ, ನೀವು ಏನಂತೀರಾ ಹೇಳಿ? ಅವರೆಲ್ಲ ಡಮ್ ಪೀಪಲ್. ಅವರೆಲ್ಲ ಏನಂತಾರೆ ಅಂದ್ರೆ ಮ್ಯಾರೇಜ್ ಈಸ್ ಬ್ಯಾಡ್ ಅಂತಾರೆ. ಮ್ಯಾರೇಜ್ ಒಂಥರ ಇನ್ಸ್ಟಿಟ್ಯೂಟ್ ಇದ್ದಂಗೆ. ಅದು ಎಲ್ಲಾನು ಕಲಿಸುತ್ತೆ ನಿನಗೆ. ಅದನ್ನ ಫ್ರೆಂಡ್ಸ್ ಕೂಡ ನೀನು ಕಲಿಸೋದಕ್ಕಾಗಲ್ಲ. ನೀನ್ ಮದುವೆ ಆದ ತಕ್ಷಣ ನೀನು ಹೆಂಡತಿ ನಿನ್ ಲೈಫಲ್ಲಿ ಬರ್ತಾಳ. ಅವಾಗ ನಿನ್ ಲೈಫಲ್ಲಿ ಒಬ್ರು ಇದಾರೆ ಅಂತ ನಿನ್ಗೆ ಫೀಲ್ ಆಗುತ್ತೆ. ಅವಾಗ ನಿಂಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಅದೊಂಥರ ಕಂಪ್ಲೀಟ್ ಅನ್ಸುತ್ತೆ. ಆದ್ರೆ ನಿಂಗೆ ಲೋನ್ಲಿನೆಸ್ ಕಾಡ್ತಾನೆ ಇರುತ್ತೆ. ನಿನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ನಾ ಮದುವೆ ಆಗ್ಲಿಕ್ಕಂದ್ರೂ ಒಬ್ನೇ ಆಗಿರ್ತೀನಲ್ಲ ಅಂತ ಅನ್ಸುತ್ತೆ. ಬಟ್ ನೀ ಮದುವೆ ಆದ್ರೂ ಒಬ್ನೇ ಇರ್ತೀಯಾ. ಅರ್ಥ ಆಯ್ತಾ? ಇಲ್ಲ ಸರ್, ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ ತಾಳು. ನಿನ್ಗೆ ಮಕ್ಳು ಬೇಕಾ? ಹೌದು. ನನಗೆ ಇವಾಗ ಸ್ಯಾಲ್ರಿ ಎಷ್ಟು ಕೊಡ್ತಿದ್ದೆ? 50,000 ಸರ್. ನಿಮ್ ಮಕ್ಕಳಾದ್ಮೇಲೆ ನಿಂಗೆ ಸ್ಯಾಲ್ರಿ ಅದು 50,000 ಬರೀ 500 ರೂಪಾಯಿ ಆಗಿರುತ್ತೆ. ಅವ್ರಿಗೆ ನಾವು ಸ್ಕೂಲಿಗೆ ಕಳಿಸ್ಬೇಕು. ಅವ್ರು ಚೆನ್ನಾಗಿ ಓದಿ ನಿಮ್ಗೆ ಹಂಗೆ ಒಂದು ದೊಡ್ಡ ಜಾಬಲ್ಲಿ ಇರಬೇಕು ಅಲ್ವಾ? ಅದಕ್ಕೆ ನೀ ಎಷ್ಟು ದುಡ್ಡು ಖರ್ಚು ಮಾಡ್ತೀಯ ಗೊತ್ತಾ? ನಾನಲ್ಲಿ ನನ್ನ ಕ್ಯಾಬಿನಲ್ಲಿ ಕುತ್ಕೊಂಡು ನಿನ್ನ ನೋಡ್ತಾ ಇರ್ತೀನಿ. ಯಾಕಂದ್ರೆ ನೀನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತೀಯ. ಯಾಕೆ ಹೇಳು? ನಿನ್ನ ಮಕ್ಕಳು ಫೀಸ್ ಕಟ್ಟೋದಕ್ಕೆ. ನಿನ್ನ ಮಗು ಆದ್ಮೇಲೆ ನೀನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದು. ಹಾಗಾದ್ರೆ ನೀನು ಫ್ರೆಂಡ್ಸ್ ಆ್ಯಪಲ್ಲಿ ಇದೆಯಾ? ಡಿಲೀಟ್ ಮಾಡಿ ಇವಾಗ ಅದನ್ನ. ಓ, ಹೌದಾ ಸರ್? ಆಯ್ತಾ? ಬೇಡ ಬಿಡು. ಭಯ ಆಯ್ತಾ ಇವಾಗ? ಇವಾಗ ಭಯ ಎಲ್ಲಿಂದ ಬಂತು ನಿನ್ಗೆ? ನೀ ಮದುವೆ ಆಗ್ತಿದ್ಯಾ ಅಂತ ಅಲ್ವಾ? ನನ್ಗೆ ಇವಾಗ ಅನ್ಸುತ್ತೆ ಫ್ರೆಂಡ್ಸ್ ಆ್ಯಪ್ ಮಾಡ್ಕೊಂಡು ತುಂಬಾ ಜನನ ಫ್ರೆಂಡ್ಸ್ ಮಾಡ್ಕೋಬೇಕಂತ. ಬಟ್ ಆಗಲ್ಲ. ಯಾಕೆ ಹೇಳು? ನಂಗೆ ಮದುವೆ ಆಗಿದೆ. ಸೊ ಇದೆಲ್ಲ ನಿಂಗೆ ಆದ್ಮೇಲೆ ತಲೆ ಕೆಟ್ಟಂಗಾಗುತ್ತೆ. ಆಗ ನಿಂಗೆ ಕುಡಿಬೇಕು ಅನ್ಸುತ್ತೆ. ಅವಾಗ ನಿಂಗೆ ಕಂಪ್ನಿ ಇರಬೇಕು, ನಾವೇ ಬೇಕಲ್ವಾ? ಅವಾಗ ನಮ್ಮಿಬ್ಬರು ಬಾಂಡಿಂಗ್ ಫುಲ್ ಆಗುತ್ತೆ. ಅವಾಗ ಸ್ಟಾರ್ಟ್ ಆಗುತ್ತೆ. ಮ್ಯಾರೇಜ್ ಮಾಡ್ಕೊಂಡಿರೋ ಗಂಡ್ ಮಕ್ಳು ಏನಿರ್ತಾರೆ ಬಾಂಡಿಂಗು ಸಖತ್ತಾಗುತ್ತೆ. ನಾನು ಯಾವಾಗ್ಲೂ ಹ್ಯಾಪಿ ಕಾಣ್ತೀನಿ ಅಂತ ಹೇಳ್ತೆ ಅಲ್ವಾ? ಹೆಂಗೆ ಗೊತ್ತಾ? ಅದು ಗುಡ್ ಆಕ್ಟಿಂಗ್. ನಿನಗೆ ಗುಡ್ ಆಕ್ಟಿಂಗ್ ಕೂಡ ಕಲಿಸ್ಕೊಡುತ್ತೆ. ಸೊ ಮ್ಯಾರೇಜ್ ಇಸ್ ಗುಡ್. ಸರ್, ನನಗೆ ಇವಾಗ ಫುಲ್ಲಿ ವೆರಿ ಕನ್ಫ್ಯೂಸ್. ಮನುಷ್ಯನ್ಗೆ ಯಾವಾಗ ಕ್ಲಿಯರ್ ಮೈಂಡ್ ಇರುತ್ತಲ್ವಾ, ಅವಾಗ ಅವನು ಮದುವೆ ಆಗಲ್ಲ. ಯಾವಾಗ ಕನ್ಫ್ಯೂಷನ್ ಎಲ್ಲ ಇರ್ತಾನಲ್ವಾ, ಅವಾಗ ಮದುವೆ ಆಗ್ತಾನೆ.